ಸ್ಕೈ ಡೈವಿಂಗ್ ವೇಳೆ ಏರ್ ಫೋರ್ಸ್ನ ಅಧಿಕಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಸುಮಾರು 19,000 ಅಡಿಗಳ ಮೇಲಿನಿಂದ ಬಿದ್ದು ಗಾಯಗೊಂಡು ಬಳಿಕ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಅದರಲ್ಲೂ ವಿಮಾನದಿಂದ ಹಾರಿದ ಬಳಿಕ ಪ್ಯಾರಾಚೂಟ್ ನಿಷ್ಕ್ರಿಯವಾಗಿ ಆ ಅವಘಡ ಸಂಭವಿಸಿದೆ. ಈ ಮೂಲಕ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಯೋಧನನ್ನ ಕಳೆದುಕೊಂಡಂತಾಗಿದ್ದು, ಮೃತ ಅಧಿಕಾರಿಯು ಸ್ವಗ್ರಾಮದಲ್ಲೇ ಶೋಕ ಸಾಗರ ಮುಳುಗಿತ್ತು. ಸ್ಕೈ ಡೈವಿಂಗ್ ವೇಳೆ ಏರ್ಫೋರ್ಸ್ನ ಅಧಿಕಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಸುಮಾರು 19,000 ಅಡಿಗಳ ಮೇಲಿಂದ ಬಿದ್ದು ಗಾಯಗೊಂಡ ಬಳಿಕ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ವಿಮಾನದಿಂದ ಹಾರಿದ ಬಳಿಕ ಪ್ಯಾರಾಚೂಟ್ ನಿಷ್ಕ್ರಿಯವಾಗಿ ಈ ಅವಘಡ ಸಂಭವಿಸಿದೆ. ಈ ಮೂಲಕ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಒಬ್ಬ ಯೋಧನನ್ನ ಕಳೆದುಕೊಂಡಂತಾಗಿದ್ದು, ಮೃತ ಅಧಿಕಾರಿ ಗ್ರಾಮ ಇದೀಗ ಶೋಕ ಸಾಗರದಲ್ಲಿ ಮುಳುಗಿದೆ. ಹೀಗೆ ಟಾಕು ಟೀಕಾಗಿ ಕಂಗೊಳಿಸುತ್ತಿರುವ ಮಿಲಿಟರಿ ಏರ್ಫೋರ್ಸ್ನ ಅಧಿಕಾರಿ 36 ವರ್ಷದ ಮಂಜುನಾಥ್ ಇನ್ನಿಲ್ಲ. ಆಗ್ರಾದ ಪ್ಯಾರಾ ಟ್ರೈನಿಂಗ್ ಸ್ಕೂಲ್ನಲ್ಲಿ ವಾರೆಂಟ್ ಆಫೀಸರ್ ಹಾಗೂ ಪ್ಯಾರಟ್ ಟ್ರೂಪ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮಂಜುನಾಥ್ ನಿನ್ನೆ ಶುಕ್ರವಾರ ಬೆಳಗ್ಗೆ ಸ್ಕೈ ಡೈವಿಂಗ್ ಮಾಡುವ ವೇಳೆ ಪ್ಯಾರಾಚೂಟ್ ನಿಷ್ಕ್ರಿಯವಾದ ಕಾರಣ ನಿಯಂತ್ರಣ ಕಳೆದುಕೊಂಡು ಸುಮಾರು 13,000 ಅಡಿ ಮೇಲಿಂದ ಕೆಳಗೆ ಬಿದ್ದಿದ್ದಾರೆ. ಆಗ್ರಾದಲ್ಲಿರುವ ಪ್ಯಾರಾ ಟ್ರೂಪರ್ ತರಬೇತಿ ಕೇಂದ್ರದಲ್ಲಿ ಸ್ಕೈ ಡೈವಿಂಗ್ ವೇಳೆ ಹಾರಿದ 11 ಮಂದಿ ವಾಪಸ್ ಬಂದಿದ್ದರು. ಮಂಜುನಾಥ್ ಜಿಎಸ್ ಮಾತ್ರ ಸುರಕ್ಷಿತವಾಗಿ ಕೆಳಕ್ಕೆ ಇಳಿದಿರಲಿಲ್ಲ. ಅವರಿಗಾಗಿ ಹುಡುಕಾಟ ನಡೆಸಿದಾಗ ಅವರು ತೀವ್ರ ಗಂಭೀರವಾದ ಸ್ಥಿತಿಯಲ್ಲಿ ಗೋಧಿಯ ಹೊಲದಲ್ಲಿ ಪತ್ತೆಯಾಗಿದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ಮಂಜುನಾಥ್ ಮೃತದೇಹ ಡ್ರಾಪಿಂಗ್ ಜೋನ್ ಮಲ್ಪಾರ್ ಬಳಿ ಪತ್ತೆಯಾಗಿದೆ. ನಾ 10 ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಕಮಾಂಡೋ ಜೋಧ್ಪುರ್ ಬರ್ಬೇಕಂದ್ರೆ ಆಗ್ರಾ ನಮ್ಮದು ಬೇಸ್ PTS ಪ್ಯಾರಾ ಟ್ರೈನಿಂಗ್ ಸ್ಕೂಲು. ಅದರಲ್ಲಿ ನನಗೆ ಬಂದಾಗ 2013ರಲ್ಲಿ ಇವ್ರು ನನಗೆ ಬಂದು ಇದಾದ್ರು ಯಾವ ಊರು ಅಂತ ಕೇಳಿದಾಗ ಅಂತಂದ್ರೆ ಇಲ್ಲ ನಾನು ಅದೇ ಊರಲ್ಲ ಅಂತಂದೆ. ಅವಾಗಿದ್ದು ನಮ್ಮಿಬ್ಬರು ಸ್ನೇಹಿತರಾದ್ವಿ, ನಾವಿಬ್ಬರು ಒಟ್ಟಿಗೆ ಇದು ಮಾಡಿದ್ವಿ. ಅವ್ರು ಜಂಪಲ್ಲೇ ಜಂಪ್ ಮಾಸ್ಟರ್ ಆಗಿದ್ದರು ಆ ಫ್ಲೈಟಿಗೆ C-17 ಗ್ಲೋಬ್ ಮಾಸ್ಟ್ರು. ಅದರಲ್ಲಿ ಅವರು ರಿಟರ್ನ್ ಆದಮೇಲೆ ಸಿಗಲೇ ಇಲ್ಲ ನೀವು ಆ C-17 ಗ್ಲೋಬ್ ಮಾಸ್ಟರಲ್ಲಿ ಅವ್ರದ್ದೇ ಎಂಡ್ರಲ್ಲೇ ಅದು ಯಾವುದೇ ಒಂದು ಡಿಸ್ಪ್ಯಾಚ್ ಮಾಡಬೇಕಂದ್ರೆ 1000 ಜನ ಮಕ್ಕಳನ್ನ ಅದರಲ್ಲೇ ಡಿಸ್ಪ್ಯಾಚ್ ಮಾಡ್ತಕ್ಕಂಥದ್ದು ಅವ್ರ ಡ್ಯೂಟಿ. ಇನ್ನು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನವರಾಗಿರುವ ಮಂಜುನಾಥ್ ಏರ್ಫೋರ್ಸ್ ಅಧಿಕಾರಿಯಾಗಿದ್ದರು. ಹೊಸನಗರ ತಾಲೂಕಿನ ಪಟ್ಟಗುಪ್ಪ ಬಳಿಯ ಸಂಕನೂರಿನ ಹೊರಗದ್ದೆಯಲ್ಲಿ ತಂದೆ ತಾಯಿ ಹಾಗೂ ತಮ್ಮ ತಂಗಿ ಇದ್ದು 2019ರಲ್ಲಿ ಅಸ್ಸಾಂ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದರು. ಆದರೆ ಈಗ ಮಂಜುನಾಥ್ ಜಿಎಸ್ ಅವರ ಬಾಳಲ್ಲಿ ವಿಧಿಯಾಟವೇ ಬೇರೆ ಆಗಿದೆ. ಇನ್ನು ಮೃತದೇಹ ಆಗ್ರಾದಲ್ಲಿದ್ದು ಇಂದು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಹುಟ್ಟೂರಾದ ಹೊಸನಗರ ತಾಲೂಕಿನ ಸಂಕೂರು ಗ್ರಾಮಕ್ಕೆ ಬರಲಿದೆ ಎನ್ನಲಾಗ್ತಿದೆ. ನಿನ್ನೆ ಆಗ್ರಾದಲ್ಲಿ ಹೊಸನಗರದ ಯುವಕ ವಾಯುಸೇನೆಯ ಅಧಿಕಾರಿ ಪ್ಯಾರಾಚೂಟ್ನ ತರಬೇತಿದಾರ ಮಂಜುನಾಥ್ ನಮ್ಮೂರಿನ ಹುಡುಗ ದುರ್ಮರಣದ ವಿಚಾರವನ್ನು ಕೇಳಿ ನಮಗೆಲ್ಲರಿಗೂ ತುಂಬಾ ಬೇಜಾರಾಗಿದೆ, ದುಃಖವಾಗಿದೆ. ಸುಮಾರು 18 ವರ್ಷದಿಂದ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಂಜುನಾಥ್ ಹೊಸನಗರಕ್ಕೆ ಚಿರಪರಿತ ಹುಡುಗ. ಹೊಸನಗರಕ್ಕೆ ಬಂದಾಗ ಅವನನ್ನು ನಾವು ಭೇಟಿ ಮಾಡ್ತಿದ್ದು, ಅವನು ಮಾತಾಡ್ತಿರ್ತಕ್ಕಂಥ ಸನ್ನಿವೇಶಗಳನ್ನ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗ್ತದೆ. ಅವನು ವಾಯುಸೇನೆಯಲ್ಲಿ ಪ್ಯಾರಾಚೂಟ್ನ ತರಬೇತಿ ನೀಡುವಂಥ ಸಂದರ್ಭದಲ್ಲಿ ತರಬೇತಿ ಪಡೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇಫ್ ಆಗಿ ಲ್ಯಾಂಡ್ ಆದರೆ ತರಬೇತಿದಾರನೇ ತಾಂತ್ರಿಕ ದೋಷದಿಂದ 1500 ಅಡಿ ಎತ್ತರದಿಂದ ಬಿದ್ದು ಮರಣ ಹೊಂದಿದ್ದಾರೆ ಅನ್ನೋದು ತಿಳಿದು ನಮಗೆ ತುಂಬ ಬೇಜಾರಾಗಿದೆ. ಅಷ್ಟೊತ್ತಿಗೆ ವಿಷಯ ತಿಳಿತು. ಪ್ಯಾರಾ ಜಂಪ್ ಮಾಡಿದಾಗ ಪ್ಯಾರಾಚೂಟ್ ಮ್ಯಾಲ್ ಫಂಕ್ಷನ್ ಆಗಿಬಿಟ್ಟು 2 ಪ್ಯಾರಾಚೂಟ್ ಸರಿಯಾದ ಸಮಯ ಓಪನ್ ಆಗದೆ ಇರೋದ್ರಿಂದ ಹೇಳಿ. ನಿನ್ನೆ 9:30 ಗಂಟೆ ಅಷ್ಟೊತ್ತಿಗೆ ವಿಷಯ ತಿಳಿತು. ಏರ್ಫೋರ್ಸಿಂದ ಕಾಲ್ ಬಂತು, ಹಿಂಗೆ ಈ ಥರ ಆಗಿದೆ, ಇನ್ಸಿಡೆಂಟ್ ಆಗಿದೆ ಅಂತ. ಪ್ಯಾರಾಚೂಟ್ ಮ್ಯಾಲ್ ಫಂಕ್ಷನ್ ಆಗಿಬಿಟ್ಟು ಜಂಪ್ ತೊಗೊಂಡಾಗ 12 ಜನ ಟೋಟಲ್ಲು ಜಂಪ್ ಮಾಡಿದವರು. 11 ಮೆಂಬರ್ಸು ಸೇಫಾಗಿ ಲ್ಯಾಂಡ್ ಆಗಿದ್ದರು. ಬಟ್ ಅಣ್ಣ ಅದು ಪ್ಯಾರಾಚೂಟ್ ಮ್ಯಾಲ್ ಫಂಕ್ಷನಿಂದ ಕೆಳಗೆ ಫಾಲ್ ಆಗಿಬಿಟ್ಟು ಸಾವಾಗಿದೆ ಅಂತ ವಿಷಯ ತಿಳಿಸ್ತಾರೆ. ಯಾರು ಕಾಲ್ ಮಾಡಿದ್ರು ಏನೇನೆ? ಏರ್ಫೋರ್ಸ್ ಕಡೆಯಿಂದ, ಸ್ಟೇಷನ್ ಕಡೆಯಿಂದ ಕಾಲ್ ಬಂತು ಸರ್. ಎಷ್ಟು ಗಂಟೆಗೆ ಕಾಲ್ ಮಾಡಿದ್ರು? ಮಾರ್ನಿಂಗ್ ಒಂದು. ಒಟ್ಟಿನಲ್ಲಿ ಮಲೆನಾಡಿನ ಯೋಧನೊಬ್ಬ ಭಾರತ ಮಾತೆಯ ರಕ್ಷಣೆಗಾಗಿ ಸೈನ್ಯ ಸೇರಿದ್ದು ಕರ್ತವ್ಯದಲ್ಲಿದ್ದಾಗಲೇ ಅಮರನಾಗಿದ್ದಾರೆ. ಗ್ರಾಮದಲ್ಲಿ ಮನೆಯವರು ಮನೆಗೆಲಸದಲ್ಲಿ ನಿರಂತರವಾಗಿರುವ ಇವರ ತಂದೆ ತಾಯಿಗೆ ಊರಿನವರನ್ನು ವಿಷಯ ತಿಳಿಸದೇ ಇದ್ದರೂ ಇಡೀ ಗ್ರಾಮದ ಮಾತ್ರ ಶೋಕ ಸಾಗರದಲ್ಲಿ ಮುಳುಗಿರುವುದಂತೂ ಸತ್ಯ. ಉಮೇಶ್ ಸಿ, ಜಾಗದ್ದೆ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ.
Thank you.